ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿಯ ಶ್ರೀ ಭಂಡಾರಕೇರಿ ಮೂಲಮಠದಲ್ಲಿ ಚಾತುರ್ಮಾಸ್ಯದ ವ್ರತಾಚರಣೆ. ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಭಕ್ತಿ ಜ್ಞಾನಯಜ್ಞ. ಧರ್ಮಪುರಿ ವಿರೂಪಾಕ್ಷಿಪುರಂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಶೇಷ ಪೂಜೆ. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿ. ನಾಡಿನಾದ್ಯಂತ ಅದ್ದೂರಿ ಆಷಾಢ ಕಾರ್ತಿಕೋತ್ಸವ ಸಂಭ್ರಮಾಚರಣೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯಗಳಲ್ಲಿ ನೆರವೇರಿದ ವಿಶೇಷ ಪೂಜೆ ಕೈಂಕರ್ಯಗಳು. ಉಡುಪಿಯ ಬಾರಕೂರಿನ ಶ್ರೀ ಭಂಡಾರಕೇರಿ ಮೂಲಮಠದಲ್ಲಿ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ 47ನೇ ಚಾತುರ್ಮಾಸ್ಯದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಈ ನಿಮಿತ್ತ ನಿತ್ಯ 4 ವೇದಗಳ ಪಾರಾಯಣ, ಮಧ್ವ ಭಾರತದ 108 ಬಾರಿ ಪಾರಾಯಣ, ಮಧ್ವ ಭಾಗವತದ ಪಾರಾಯಣ, ವಿದ್ವಾಂಸರುಗಳಿಂದ ಪ್ರವಚನ, ಶ್ರೀಪಾದರಿಂದ ಕೃಷ್ಣನಾಮ ವ್ಯಾಖ್ಯಾನ ಪ್ರವಚನ, ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ, ಸಂಕೀರ್ತನೆ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಾಗೂ ಕೋದಂಡರಾಮದೇವರ ಸಂಸ್ಥಾನ ಪೂಜೆಯೊಂದಿಗೆ ಚಾತುರ್ಮಾಸ್ಯವು ಅತ್ಯಂತ ವೈಭವದಿಂದ ನಡೆಯುತ್ತಿದೆ. ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಅರಸಿಕೊಂಡ, ಅದಕ್ಕಿಂತ ಮುಂಚಿರತಕ್ಕಂಥ ಗುರುಗಳನ್ನು ತಿರಸ್ಕಾರ ಮಾಡ್ದ. ಗುರುಗಳನ್ನು ತಿರಸ್ಕಾರ ಮಾಡಿದ ಕ್ಷಣಕ್ಕೆ ದೈತ್ಯರಾಗಿ ಆಕ್ರಮಣ ಮಾಡಬೇಕು. ಅವರೇನು ಬೃಹಸ್ಪತ್ಯಾಚಾರ್ಯನು ಬಲದ ಪ್ರತೀಕ ಅಲ್ಲ. ಅವರೇನು ದೇವತೆಗಳ ಜೊತೆಗೆ ಹೋರಾಡ್ಲಿಕ್ಕೆ ರಣರಂಗಕ್ಕೆ ಬರೋರಲ್ಲ. ಅವರು ಹೋದ ಕ್ಷಣಕ್ಕೆ ದೈತ್ಯರಿಗೆ ಯಾಕೆ ಬಲ ಬಂತು, ದೇವತೆಗಳಿಗೆ ಯಾಕೆ ಬಲ ಕುಗ್ಗಿತು ಎಂಬ ಪ್ರಶ್ನೆಗೆ ಶ್ರೀಮದ್ ಆಚಾರ್ಯರು ಉತ್ತರ ಕೊಡ್ತಾರೆ. ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ಗುರುಗಳು, ಉಪಾಧ್ಯಾಯ ಮತ್ತು ನಾವಿಕ ಇವರು ಕಾರ್ಯಾಂತೆ ನಿಷ್ಪ್ರಯೋಜಕ. ಕೆಲಸ ಆದಮೇಲೆ ಅವ್ರ ಉಪಯೋಗ ಇಲ್ಲ. ಅನಂತಾನಂತನೇ ನೀನು ಅನಂತ ಸದ್ಗುಣನೇ ನೆನೆವಾರಿ ಕೊಲಿವಂತ ಹನುಮಂತ ದೀಶ. ಅನಂತಾನಂತನೇ ನೀನು ಅನಂತ ಸದ್ಗುಣನೇ ನೆನೆವಾರಿ ಕೊಲಿವಂತ ಹನುಮಂತ ದೀಶ. ಬಾಲಯ್ಯ ಶ್ರೀನಿವಾಸ ಅಜಬವಾದಿತ ನೀನು ವಿಜಯ ಸಾರಥಿಯೇ ಶ್ರೀಜಗವಂದಿತ ಶೀಶ ವಿಜಯ. ಕೃಷ್ಣಗಿರಿ ಸಮೀಪದ ಪ್ರಸಿದ್ಧ ಅವದಾನಪಟ್ಟಿ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಆಟಿ ಮಾಸದ ಪೂಜೆಗಳು ಅತ್ಯಂತ ವೈಭವದಿಂದ ಜರುಗಿದವು. ಈ ಅಂಗವಾಗಿ ಗ್ರಾಮ ದೇವತೆಗಳ ವಿಶೇಷ ಮೆರವಣಿಗೆ ಆಯೋಜಿಸಲಾಯಿತು. ಸಾವಿರಾರು ಮಹಿಳೆಯರು ಕಳಸಗಳನ್ನು ಹೊತ್ತು ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಡೊಳ್ಳು ಹಾಗೂ ತಾಳಮೇಳಗಳೊಂದಿಗೆ ಗ್ರಾಮ ದೇವತೆಗಳ ಮೂರ್ತಿಗಳನ್ನು ಭವ್ಯವಾಗಿ ಮೆರವಣಿಗೆ ನಡೆಸಲಾಯಿತು. ಈ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಅವದಾನಪಟ್ಟಿ, ನೆಕ್ಕುಂದಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಕೃತಾರ್ಥರಾದರು.
ಬೆಂಗಳೂರು ಶ್ರೀರಾಮಪುರದಲ್ಲಿ ಇರುವ ಶ್ರೀವಲ್ಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಕಾರ್ತಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ಜರುಗಿದವು. ಈ ನಿಮಿತ್ತ ಶ್ರೀವಲ್ಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪುಷ್ಪಗಳಿಂದ ನಯನ ಮನೋಹರವಾಗಿ ಸಿಂಗರಿಸಿ ಅರ್ಚನೆ ಹಾಗೂ ವಿವಿಧ ವೈದಿಕ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಮಹಾ ಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಧನ್ಯರಾದರು. ಉಡುಪಿ ಬೇಲೂರಿನ ಶ್ರೀ ಮಹಿಷಮರ್ಧಿನಿ ದೇವಸ್ಥಾನದಲ್ಲಿ ದುರ್ಗಾ ನಮಸ್ಕಾರ ಪೂಜೆಯು ನಡೆಯಿತು. ಈ ಪ್ರಯುಕ್ತ ವಿಶೇಷವಾಗಿ ಮಂಡಲವನ್ನು ಬರೆದು ಸುತ್ತಲೂ ದೀಪಗಳನ್ನು ಹಚ್ಚಿ ಸಪ್ತಶತಿ ಪಾರಾಯಣದೊಂದಿಗೆ ಅರ್ಚನೆಯನ್ನು ಮಾಡಿ ದೀಪದ ಬೆಳಕಿನಲ್ಲಿ ಮಹಾಪೂಜೆ ನೆರವೇರಿಸಲಾಯಿತು. ಪ್ರಧಾನ ತಂತ್ರಿಗಳಾದ ಕೃಷ್ಣಮೂರ್ತಿ ತಂತ್ರಿಗಳ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯವು ಸಂಪನ್ನಗೊಂಡಿತು. ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ಧರ್ಮಪುರಿ ಜಿಲ್ಲೆಯ ವಿರೂಪಾಕ್ಷಿಪುರಂನಲ್ಲಿ ಇರುವ ಉಡುಪಿ ಶ್ರೀ ಪುತ್ತಿಗೆ ಮಠದ ಶಾಖೆಯ ಶ್ರೀ ಆಂಜನೇಯ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭದಲ್ಲಿ ಉಡುಪಿ ಶ್ರೀ ಪುತ್ತಿಗೆ ಮಠದ ಶಾಖೆಯಲ್ಲಿ ಕಳೆದ 17 ವರ್ಷಗಳಿಂದ ಆಧ್ಯಾತ್ಮಿಕ ಸೇವೆ ಸಲ್ಲಿಸುತ್ತಿದ್ದ ನಿವೃತ್ತ ಉಪ ಜಿಲ್ಲಾಧಿಕಾರಿ ಎನ್ ವೆಂಕಟೇಶನ್ ಅವರ ಸೇವೆಯನ್ನು ಸ್ಮರಿಸಿ ಅಭಿನಂದನೆ ಸಲ್ಲಿಸಲಾಯಿತು. ದೇವಾಲಯದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನು ಭಕ್ತರು ಕೊಂಡಾಡಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಹಾಗೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದರು. ತಿರುಮಲ ತಿರುಪತಿ ದೇವಸ್ಥಾನ ಅನುಬಂಧ ಆಲಯವಾದ ವೈಯಾಲಿಕಾವಲ್ನಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಂಗಳೂರು ನಿವಾಸಿಗಳಾದ ಹರಿಹರನ್ ಮತ್ತು ಮಾನಸ ನಟರಾಜನ್ ದಂಪತಿಗಳು ಬಿಕೆ ಲತಾ ಅವರ ಹೆಸರಿನಲ್ಲಿ 2,50,00,000 ರೂಪಾಯಿಗಳ ಡಿಡಿಯನ್ನು ಎಸ್ವಿ ಪ್ರಾಣದಾನ ಟ್ರಸ್ಟ್ಗೆ ಹಸ್ತಾಂತರಿಸಿದರು. ಈ ಕಾರ್ಯಕ್ರಮ ಕುರಿತು ದೇವಾಲಯದ ಸೂಪರಿಂಟೆಂಡೆಂಟ್ ಜಯಂತಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ವೈಯಾಲಿಕಾವಲ್ ಬೆಂಗಳೂರು. ನಮ್ಮ ಹೆಸರು ಜಯಂತಿ, ಸೂಪರಿಂಟೆಂಡೆಂಟು. ಇಲ್ಲಿ ಡೋನರ್ಸ್ ಹೆಸರು ಹರಿಹರನ್ ಮತ್ತು ಮಾನಸ ನಟರಾಜನ್. ಇವತ್ತು ನಮ್ಮ ದೇವಸ್ಥಾನ ವೈಯಾಲಿಕಾವಲ್ ದೇವಸ್ಥಾನ ಬಂದುಬಿಟ್ಟು ಅವರು ಎಸ್ವಿ ಪ್ರಾಣದಾನ ಟ್ರಸ್ಟ್ಗೂ ಡೊನೇಷನ್ ಕೊಟ್ಟಿದ್ದಾರೆ. ಎಸ್ವಿ ಪ್ರಾಣದಾನ ಟ್ರಸ್ಟ್ನಲ್ಲಿ ಎಲ್ಲ ಯುಟಿಲೈಸ್ ಆಗಬೇಕಂತ ಅವರು ಮದರ್ ಬಿಹಾಫ್ ಆಫ್ ಹರ್ ಮದರ್ ದೇ ಆರ್ ಡೊನೇಟೆಡ್ ದಿಸ್ ಅಮೌಂಟ್ 2,50,00,000 ಡೊನೇಟ್ ಮಾಡಿದರು. ಇವತ್ತು ಡಿ ನಮ್ಗೆ ಸಬ್ಮಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. ಇವತ್ತು ನಮ್ಮ ತಾಯಿ ಲಲಿತಾ ಬಿಕೆ ಅವ್ರಿಗೆ TTDಗೆ ಬಂದು ಕೊಡಬೇಕು ಅಂತ ತುಂಬ ಆಸೆ. ಅವ್ರ ಆನ್ ಬಿಹಾಫ್ ಆಫ್ ಹರ್ ನಾವು ಇವತ್ತು ಇಲ್ಲಿ ಡೊನೇಟ್ ಮಾಡಬೇಕು ಅಂತ. ಥ್ಯಾಂಕ್ ಯು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದಿನ್ನೇಹಳ್ಳಿ ರಾಜಾವಾರಿಪಲ್ಲಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಾರ್ಷಿಕ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ವೈಭವದಿಂದ ಸಂಪನ್ನಗೊಂಡವು. ಪೂಜೆಯ ನಿಮಿತ್ತ ಆಲಯದಲ್ಲಿ ಇರುವ ಅಮ್ಮನವರಿಗೆ ವಿಶೇಷವಾಗಿ ಫಲ ಪಂಚಾಮೃತಾಭಿಷೇಕ, ಮಂಗಳ ದ್ರವ್ಯಾಭಿಷೇಕಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ತದನಂತರ ಬಗೆ ಬಗೆಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಮ್ಮನವರನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಹಾಮಂಗಳಾರತಿ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಣ್ಮನ ಸೆಳೆಯುವ ಈ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಪೂಜೆಯಲ್ಲಿ ಸುತ್ತಮುತ್ತಲಿನ ಅನೇಕ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು.
ಬೆಂಗಳೂರಿನ ಮರಿಯಪ್ಪನಪಾಳ್ಯದಲ್ಲಿ ಇರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಕಾರ್ತಿಕೋತ್ಸವವು ವಿಜೃಂಭಣೆಯಿಂದ ಆರಂಭಗೊಂಡಿದೆ. ಉತ್ಸವದ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಮೊದಲಿಗೆ ವಿವಿಧ ಬಗೆಯ ಅಭಿಷೇಕಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಬಳಿಕ ಪಂಚಾಮೃತಾಭಿಷೇಕ, ಸುಗಂಧ ದ್ರವ್ಯಾಭಿಷೇಕ ಹಾಗೂ ತಿರುವಂಜನ ಅಭಿಷೇಕವನ್ನು ಭಕ್ತಿಭಾವದಿಂದ ಸಮರ್ಪಿಸಲಾಯಿತು. ಅಭಿಷೇಕದ ನಂತರ ಸ್ವಾಮಿಗೆ ನಾನಾ ವಿಧದ ಪುಷ್ಪಗಳಿಂದ ಆಕರ್ಷಕ ಅಲಂಕಾರ ಮಾಡಿ ವಿಶೇಷ ಅರ್ಚನೆ ಹಾಗೂ ಮಂಗಳ ನೀರಾಜನ ಸೇವೆ ನೆರವೇರಿಸಲಾಯಿತು. ಈ ಪುಣ್ಯೋತ್ಸವದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅನುಭವ ಯಾತ್ರೆ ವೃಂದಾವನ ಅದೊಂದು ಪವಿತ್ರವಾದಂತಹ ಜಾಗ. ನಮ್ಮ ದೇವರು ನಲಿದಾಡಿದ ಜಾಗ. ಹೇಗೆ ಅಯೋಧ್ಯೆ, ಅದೇ ರೀತಿಯಾಗಿ ವೃಂದಾವನನೂ ಮಥುರೆನೂ ಕೂಡ ಸಪ್ತಕ್ಷೇತ್ರಗಳಲ್ಲಿ ಒಂದು. ನಮ್ಮ ದೇವರು ಕೃಷ್ಣ ಒಂದು ರೂಪದಿಂದ ಇರ್ತಾನೆ. ನಾವು ಯಾತ್ರೆ ಅಂತೂ ಜೀವನದಲ್ಲಿ ದಿನಾ ಯಾತ್ರೆ ಒಂದಿರ್ತದೆ. ಅದರಲ್ಲಿ ಈ ಯಾತ್ರೆಯನ್ನು ನಾವು ಜೋಡಿಸಿಕೊಡಬೇಕಾದ್ದು. ಯಾತ್ರೆಗೆ ಪೂರಕವಾದಂತಹದ್ದು ಕೃಷ್ಣ ಮಂತ್ರ ಜಪ. ಯಾತ್ರೆ ಮಾಡಿ ಬಿಡಿ, ಮನೆಯಲ್ಲೇ ಬೇಕಾದರೆ ಇರಿ, ಆದರೆ ಕೃಷ್ಣ ಮಂತ್ರ ಜಪ ಸಂಕಲ್ಪ ಮಾಡಿ. ರಾಯರ ಆರಾಧ್ಯ ದೇವರು ಕೃಷ್ಣ, ರಾಮದೇವರು. ಹಾಗಾಗಿ ಕೃಷ್ಣ ಮಂತ್ರ ಕಲಿಯುಗದಲ್ಲಿ ಕೃಷ್ಣ ಮಂತ್ರ ತತ್ರಾಪಿ ವಾಸಿಷ್ಠ ವೃಷ್ಣಿ ಪ್ರವರು ತತ್ರಾಪಿ ವೀರ್ಯದೋ ಅಂತ ಆಚಾರ್ಯರು ಹೇಳಿದ್ದಾರೆ. ಕೃಷ್ಣ ಮಂತ್ರ ಜಪ ಮಾಡಿದರೆ ನಮಗೆ ಬೇಕಾದ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಗಂಡಸರು, ಹೆಣ್ಮಕ್ಕಳು ಎಲ್ಲರೂ ಕೂಡ ದಿನಾ ಕೃಷ್ಣ ಮಂತ್ರ ಜಪ ಮಾಡುವ ಸಂಕಲ್ಪ ಮಾಡಿದರೆ ಆ ಕೃಷ್ಣನೇ ನಿಮ್ಮ ಕೈ ಹಿಡಿದು ಆ ಯಾತ್ರೆಯಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾನೆ. ಅದರಿಂದ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ. ಸಂಕಲ್ಪ ಅಂತೂ ಗಟ್ಟಿಯಾಗಿರ್ಬೇಕು. ಚಿಕ್ಕ ಚಿಕ್ಕ ಸಂಕಲ್ಪ ಮಾಡಬಾರ್ದು. ನಾನು 100 ರೂಪಾಯಿ ಕೊಡ್ತೇನೆ ಅದೆಲ್ಲ ಮಾಡಬಾರ್ದು. ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತಲೇ ಸಂಕಲ್ಪ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ನಾವು ಜಪ ಮಾಡುವಾಗಂತೂ 10 ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಡಿ. 1 ಕೋಟಿ ಜಪ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ನೀವು ಗಟ್ಟಿಯಾದ ನಿಮ್ಮ ಸಂಕಲ್ಪ ಇದ್ದರೆ ಗುರುಗಳು, ಭಗವಂತ ನಿಮ್ಮಲ್ಲಿ ನಿಂತು ಆ ಕೋಟಿ ಜಪವನ್ನು ಮಾಡಿಸ್ತಾನೆ. ಹಾಗಾಗಿ ಇವತ್ತೇ ರಾಯರ ವರ್ಧಂತಿ. ಈ ವರ್ಧಂತಿಯ ದಿವಸ ರಾಯರ ಜಪ ಮಾಡಿದ ನೀವು ಕೃಷ್ಣನ ಜಪವನ್ನು ಮಾಡಿ ಸಂಕಲ್ಪ ಮಾಡಿ. ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೆ. ಆ ಕೃಷ್ಣ ಮಂತ್ರ ಜಪ ಮಾಡಿ ಆ ಕೃಷ್ಣನ ಊರಿನಲ್ಲಿ ಪ್ರಾಯಶಃ ನಾವು ಭಾಗವತವನ್ನು ಕೇಳ್ತೇವೆ, ದಶಮಸ್ಕಂದ. ಆದರೆ ಆ ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಮಾತ್ರ ನಾವು ಕೇಳಿರ್ತೇವೆ. ಯಾವ ಯಾವ ಜಾಗದಲ್ಲಿ ಕೃಷ್ಣ ನಲಿದಾಡಿದ, ಎಲ್ಲೆಲ್ಲಿ ಯಾವ ಯಾವ ಪವಾಡಗಳು ನಡೆಯಿತು, ಅದು ಇವತ್ತೂ ನಾವು ನೋಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಮಥುರಾ ಯಾತ್ರೆ, ವೃಂದಾವನದ ಯಾತ್ರೆಯ ಕಾರ್ಯಕ್ರಮ, ಅದರ ವೃಂದಾವನದಲ್ಲಿ ಕೃಷ್ಣದೇವರು 7 ದಿನ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ನಮ್ಮ ದೇವರು. ಹಾಗೆ ಕೃಷ್ಣನ ಕೈಯ ಸಂಪರ್ಕ ಇರತಕ್ಕಂತಹ ಆ ಬೆಟ್ಟ ಇವತ್ತೂ ಇದೆ ನಮಗೆ.
ಆ ದೃಷ್ಟಿಯಲ್ಲಿ ಒಂದು ಬಾರಿಯಾದರೂ ಜೀವನದಲ್ಲಿ ಆ ವೃಂದಾವನದಲ್ಲಿದ್ದ, ಮಥುರೆಯಲ್ಲಿದ್ದ ದೇವರು 7 ದಿನ ಎತ್ತಿ ಹಿಡಿದ ಆ ಗೋವರ್ಧನ ಪರ್ವತ, ಅದನ್ನು ಕೈಯಲ್ಲಿ ಮುಟ್ಟಿ ಅದಕ್ಕೆ ನಮಸ್ಕಾರ ಮಾಡಿ ಒಂದು ಸಲ ಪ್ರದಕ್ಷಿಣೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಎಲ್ಲರೂ ಅದರಲ್ಲಿ ಶುದ್ಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತದೆ. ಒಬ್ಬರು ಅಲ್ಲಿ ಒಂದು ಬಾರಿ ಅದೇನು ಅಂತಂದರೆ, ನಮಗೆ ಇಲ್ಲೆಲ್ಲ ಪ್ರದಕ್ಷಿಣೆ ಅಂತ ನಿಮಗೆ 21 ಕಿಲೋಮೀಟರ್ ನಿಮಗೆ ಅನಿಸ್ತದೆ. ಅದು ಏನು ಅಂದರೆ, ಅದು ಉತ್ತರ ಭಾರತ, ಅದು ಭಾವುಕರ ಜಾಗ. ಅದು ಅಲ್ಲಿ ಹೇಗಿರ್ತದೆ ಅಂತಂದರೆ, ಅಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ದೊಡ್ಡೊಬ್ಬರು, ಮುದುಕರು ಎಲ್ಲರೂ ಭಾಗವಹಿಸ್ತಾರೆ, ಎಲ್ಲರೂ ಪ್ರದಕ್ಷಿಣೆ ಬರ್ತಾರೆ. ನಮ್ಮ ಕೃಷ್ಣನ, ನಮ್ಮ ರಾಧೆಯ, ನಮ್ಮ ಕೃಷ್ಣನ ಜಾಗ ಇದು ಅಂತ ಈ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಅದು ದೊಡ್ಡ ಹಬ್ಬ. ಅದು 21 ಕಿಲೋಮೀಟರ್ ನಾವು ಹೇಗೆ ನಡೀತೇವೆ ಅಂತ ನಮ್ಗೆ ಗೊತ್ತಿಲ್ಲದಿದ್ದ ರೀತಿಯಲ್ಲಿ ನಮ್ಮ ದೇವರು ಕೃಷ್ಣ ಕರ್ಕೊಂಡು ಹೋಗಿ ಬರ್ತಾನೆ. ನಮ್ಮ ಕಾಲ್ನೋರಿ, ನಾನು ಹೇಗೆ ಹೋಗೋದು ಅದನ್ನೆಲ್ಲ ಮರ್ತು ಬಿಡಿ. ಅಲ್ಲಿ ಹೋದರೆ ಸಜಂಗಾಲೋ ಭವೇ ದೇವ, ಕಾಲಲ್ಲಿ ಓಡಿಕೊಂಡು ಹೋಗಿ ಆ ಪ್ರದಕ್ಷಿಣೆ ಬಂದು ಕೃಷ್ಣನಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಯಾತ್ರೆ, ಅದು ಸಂಕಲ್ಪ ಇದೆ. ಕೃಷ್ಣ ಮಂತ್ರದ ಸಂಕಲ್ಪದ ಜೊತೆಗೆ ಮಾಡುವಂತಹದ್ದು. ಅದರಲ್ಲೆಲ್ಲ ನೀವು ಭಾಗವಹಿಸಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಸಾಲಿಗ್ರಾಮದ ಗುಂಡುಮಿಯಲ್ಲಿ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಸಹಕಾರದೊಂದಿಗೆ ಕಲಾವಿದರುಗಳಿಂದ ಜಾಂಬವತಿ ಕಲ್ಯಾಣ ಎಂಬ ಯಕ್ಷಗಾನವು ನಡೆಯಿತು. ಮತ್ತೆ ಬೇದನು ಚಿತ್ತದೋಲವನು ಅರ್ತಿಯಿಂದ, ಮತ್ತೆ ಬೇದನು ಚಿತ್ತದೋಲವನು ಅರ್ತಿಯಿಂದ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆದ ಗುರುಪೂಜಾ ಸಂಗೀತೋತ್ಸವದಲ್ಲಿ ವಿದ್ವಾನ್ ರಾಜಶೇಖರ್ ತಂಡದವರಿಂದ ನಾದಸ್ವರ ವಾದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ವೆಂಕಟಾಚಲ ನಿಲಯ ನೀ ಪಿಡಿಯೋ ಕಯ್ಯ ಪಂಕಜಾಲಯ ಸುಪ್ರಿಯ ಎಂದು ಆಸ್ತಿಕ ಭಕ್ತವರ್ಗದ ಪರಿಪಾಲಕನಾದ ಪರಮಾತ್ಮನನ್ನು ಭಕ್ತವೃಂದ ತಮ್ಮ ಭಕ್ತಿ ಸಂಗೀತ, ಧರ್ಮ, ನೀತಿ, ವೈರಾಗ್ಯ, ಜೀವನ ಮೌಲ್ಯಗಳನ್ನು ತಿಳಿಸುವ ದೇವರ ನಾಮಗಳ ಕಾರ್ಯಕ್ರಮದ ಮೂಲಕ ಹಾಡಿ ಸೇವೆ ಮಾಡುತ್ತಿದ್ದಾರೆ. ಇಂತಹ ಉತ್ತಮ ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಈ ಅತ್ಯುನ್ನತ ಜ್ಞಾನ ಪರಂಪರೆಯನ್ನು, ನಾಮಸ್ಮರಣೆ ಮತ್ತು ಭಕ್ತರ ಭಕ್ತಿಭಾವವನ್ನು ಆಸ್ತಿಕ ವರ್ಗಕ್ಕೆ ತಲುಪಿಸುವ ದೈವಿಕ ಸುದ್ದಿ ಪ್ರಸಾರದ ಕಾರ್ಯಕ್ರಮವನ್ನು ಕೈಗೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿ ಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ HDPP ಪ್ರತಿದಿನ ಹರಿನಾಮ ಸಂಕೀರ್ತನಾ ಸೇವೆಯನ್ನು ವಿಶೇಷವಾಗಿ ಆಯೋಜಿಸುತ್ತಿದೆ. ಈ ನಿಮಿತ್ತ ಇಂದು ಮಾತರಿಶ್ವ ಭಜನಾ ಮಂಡಳಿ ಇವರಿಂದ ಗೋವಿಂದ ನಾಮ ಸಂಕೀರ್ತನೆಯ ಕಾರ್ಯಕ್ರಮಗಳು ಬಹಳ ಭಕ್ತಿಪೂರ್ವಕವಾಗಿ ಜರುಗಿದವು. ಹಾಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ಭಜನೆ, ಕೋಲಾಟ, ಹರಿಕತೆ ಮುಂತಾದ ಕಾರ್ಯಕ್ರಮಗಳ ಇನುಕುನೋಟ ಇಲ್ಲಿದೆ. ಜಗಜಟ್ಟಿ ನಮ್ಮ ಕವಿಯೋ ದಟ್ಟವನೇರಿದ ಕೆಟ್ಟ ದಕ್ಷಿಣ ದಿಟ್ಟ ತನಗಿನ ಮೆಟ್ಟಿ ದಟ್ಟನಗೆ ಕಟ್ಟು ಹಾಕಿದರು ಜಗಜಟ್ಟಿ ನಮ್ಮ ಕವಿಯೋ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಉಡುಪಿಯ ಅಮ್ಮುಂಜೆ ಶ್ರೀ ಭ್ರಾಮರಿ ನಾಟ್ಯಾಲಯ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.